ನಿರಂತರ ಮಳೆ ಬೆಡಕಿಹಾಳದಲ್ಲಿ ಗೋಡೆ ಕುಸಿದು ಮಹಿಳೆ ಜಖಂ. ಹೌದು, ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದಲ್ಲಿ ಕಳೆದ 2-3 ದಿನಗಳಿಂದ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಗ್ರಾಮದ ಸಿದ್ದೇಶ್ವರ ಕೆರೆಯ ಹತ್ತಿರವಿರುವ ನಿತಿನ್ ಬಜಾರ್ ಅವರ ಮನೆ ಹಿಂಬದಿಯ ಗೋಡೆ ಕುಸಿದಿದ್ದರಿಂದ ಪಾಳು ಬಿದ್ದ ಬಾವಿಯಲ್ಲಿ ಮಹಿಳೆ ಬಿದ್ದು ಜಖಂಗೊಂಡ ಘಟನೆ ಬುಧವಾರ ಸಂಭವಿಸಿದೆ. ಬೆಳಗ್ಗೆ ಮಾಧುರಿ ನಿತಿನ್ ಜಟಾರ್ ಅವರು ಗೋಡೆ ಪಕ್ಕಕ್ಕೆ ಕುಳಿತು ಪಾತ್ರೆ ತೊಳೆಯುತ್ತಿರುವಾಗ ಅನಿರೀಕ್ಷಿತವಾಗಿ ಗೋಡೆ ಕುಸಿದ್ರಿಂದ ಗೋಡೆಯ ಜೊತೆಗೆ ಪಾಳು ಬಿದ್ದ ಬಾವಿ ಮಹಿಳೆ ಕುಸಿದು ಬಿದ್ದಿದ್ದರಿಂದ ಜಖಂಗೊಂಡಿದ್ದಾರೆ. ಘಟನೆ ಸಂಭವಿಸಿದಂತೆ ಪಕ್ಕದ ಮನೆಯವರಿಗೆ ಗೊತ್ತಾಗುತ್ತಿದ್ದಂತೆ ಪರಿಸರದ ಜನರು ಕೂಡಿ ಬಾವಿಗೆ ಬಿದ್ದ ಮಹಿಳೆಯನ್ನ ಹೊರತೆಗೆದಿದ್ದಾರೆ. ಘಟನೆಯಲ್ಲಿ ಜಖಂಗೊಂಡ ಮಹಿಳೆಯ ಕೈಗೆ ಬಲವಾಗಿ ಪೆಟ್ಟು ಬಿದ್ದಿದ್ದರಿಂದ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯಲ್ಲಿ ನಿತಿನ್ ಜಟಾರ್ ಅವರ ಮನೆಯಲ್ಲಿಯ ಜೀವನಾವಶ್ಯಕ ವಸ್ತುಗಳು ನಾಶಗೊಂಡಿದ್ದರಿಂದ ಹಾನಿಗೊಳಗಾಗಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ್ ಬಿಜಲೆ, ಗ್ರಾಮ ಲೆಕ್ಕಾಧಿಕಾರಿ ಸಂಜಯ್ ನೇಮಣ್ಣವರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಶಾಂತ್ ಪಾಟೀಲ್ ಪಿಂಟು ಅವರಿಗೆ, ಉಮೇಶ್ ಕೋಳಿ, ಸಚಿನ್ ಪಾಟೀಲ್, ಪಿಡಿಒ ಪ್ರಕಾಶ್ ದನ್ಕರ್, ಶಿವಾನಂದ್ ಶೆಟ್ಟಿ ಹಾಗೂ ಕುಮಾರ್ ಶಾಸ್ತ್ರಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.